ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವೈದ್ಯರು ಒಂದು ಸ್ಫೋಟಕ ಸತ್ಯವನ್ನು ರಿವೀಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಾನ್ಸ್ ನಿರ್ದೇಶಕಿ ಮಾತನಾಡಿದ್ದಾರೆ. ಈ ಆತ್ಮಹತ್ಯೆಗೆ ನಿಜವಾದ ಕಾರಣ ಏನಿರಬಹುದು ಎನ್ನುವಂತಹ ವಿಚಾರವನ್ನು ತಿಳಿಸಿದ್ದಾರೆ. ಆತ್ಮಹತ್ಯೆಯ ಬಗ್ಗೆ ವೈದ್ಯರು ಹೇಳಿದ್ದೇನು ಗೊತ್ತಾ? ಹಾಗಾದ್ರೆ ನಿಮಾನ್ಸ್ ನಿರ್ದೇಶಕಿ ಏನು ಹೇಳಿದ್ರು ರಾಯ್ ಸಾವಿನ ಬಗ್ಗೆ? ಕೆಲವೊಂದು ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ಅವರು. ನಿಮಾನ್ಸ್ ನಿರ್ದೇಶಕಿ ಆಗಿರುವಂತಹ ಡಾಕ್ಟರ್ ಪ್ರತಿಮಾ ಮೂರ್ತಿ ಏನಿದ್ದಾರೆ ಅವರು ಮಹತ್ವವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಹಣ ಇದ್ದಾಕ್ಷಣ ಮಾನಸಿಕ ಸ್ಥಿತಿ ಏನಿರುತ್ತೆ ಅದು ಯಾವುದು ಕೂಡ ಸರಿ ಇರೋದಿಲ್ಲ. ಇದು ಎಷ್ಟು ಸತ್ಯ ಅಂತ ಈ ಪ್ರಕರಣವನ್ನು ನೋಡಿದಾಗ ನಮಗೆ ಮತ್ತೊಮ್ಮೆ ಗೊತ್ತಾಗುತ್ತೆ. ಸಾಮಾಜಿಕ ಜಾಲತಾಣ ಅಡಿಕ್ಷನ್ ಆಗಿರ್ಬೋದು, ಮದ್ಯಪಾನ ಮತ್ತು ಡ್ರಗ್ಗಳ ಬಳಕೆ ಜಾಸ್ತಿ ಆದಾಗ ಅದು ಮಾನಸಿಕ ಅಸಮತೋಲನವನ್ನು ಮಾಡಿಬಿಡುತ್ತೆ ನಮ್ಮ ಮನಸ್ಸಲ್ಲಿ. ಅದೇ ಮುಖ್ಯ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇವುಗಳನ್ನು ಯಾರೂ ಕೂಡ ಜಾಸ್ತಿ ಅಡಿಕ್ಷನ್ ಆಗಿ ಮಾಡ್ಕೋಬಾರದು ಅಂತ ಹೇಳ್ತಾ ಇದ್ದಾರೆ. ಹಣ ಇದ್ದರೆ ಮಾನಸಿಕ ಸ್ಥಿತಿ ಸರಿಯಾಗಿ ಇರುತ್ತೆ ಅಂತ ಯಾರೂ ಕೂಡ ಹೇಳೋಕ್ಕಾಗಲ್ಲ. ಶ್ರೀಮಂತರು, ಬಡವರು, ಉದ್ಯಮಿಗಳು, ಯುವಕರೇನಿದ್ದಾರೆ ಇವರೆಲ್ಲರೂ ಕೂಡ ಇವರ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾಕಂದರೆ ಅದು ಅಷ್ಟು ದೊಡ್ಡ ಮಟ್ಟದ ನಮಗೆ ಅಡಿಕ್ಷನ್ ಆಗಿಬಿಟ್ರೆ ತುಂಬ ತೊಂದರೆ ಆಗುತ್ತೆ. ಹಣ, ಯಶಸ್ಸು ಅಥವಾ ಸಾಮಾಜಿಕ ಸ್ಥಾನಮಾನ ಇದ್ದರೆ ನಾವು ಚೆನ್ನಾಗಿರ್ತೀವಿ ಅಂತ ಏನಿಲ್ಲ. ಇವೆಲ್ಲವೂ ಇದ್ದರೂ ಕೂಡ ಮಾನಸಿಕ ಒತ್ತಡ, ಖಿನ್ನತೆ, ಆತ್ಮಹತ್ಯೆ, ಈಗ ಇವೆಲ್ಲ ಯೋಚನೆಗಳು ಏನಿರುತ್ತೆ ಅಡಿಕ್ಷನ್ ಬಂದಾಗ ಇದು ಕಾರಣ ಆಗುತ್ತೆ ಅಂತ. ಇವರ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ. ಮನೋತಜ್ಞರ ಹತ್ರ ಅಂತೆ, ಮನೋವಿಜ್ಞಾನಿಗಳ ಹತ್ರ ಡಾಕ್ಟರ್ ಯಾರಿರ್ತಾರೆ ಅವ್ರ ಹತ್ರ ಹೋಗಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ರು ಸಿಜೆ ರಾಯ್ ಅವರು ಅನ್ನುವಂತಹ ಪ್ರಶ್ನೆ ಇದೆ. ಇನ್ನು ಬೇರೆ ಬೇರೆ ಆಯಾಮದಲ್ಲಿಯೂ ಕೂಡ ಈ ಕೇಸ್ ತನಿಖೆ ಆಗ್ತಾ ಇದೆ. ಸಾಕಷ್ಟು ವಿಚಾರಗಳು ಇನ್ನೂ ಕೂಡ ಅನುಮಾನವಾಗೇ ಉಳಿದಿವೆ. ಯಾಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅಂತ. ಹೀಗಿರುವಾಗ ನಿಮಾನ್ಸ್ನ ನಿರ್ದೇಶಕಿ ಅವರು ಹೇಳ್ತಾ ಇದ್ದಾರೆ, ಯಾಕೆ ಕಾರಣ ಇರಬಹುದು, ಮುಖ್ಯವಾಗಿ ಈಗಿನ ಸಮಾಜದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ಪ್ರಭಾವಿ ನಾಯಕರು, ಯುವಕರು, ಉದ್ಯಮಿಗಳು ಇವರೆಲ್ಲರೂ ಕೂಡ ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ನಾವು ಹೇಳೋದಾದರೆ, ಯೋಚನೆಯನ್ನು ಮಾಡೋದಾದರೆ ಇದಕ್ಕೆ ಕೆಲವೊಂದು ಕಾರಣ ಇದೆ ಅಂತ ಹೇಳಿ ನಿರ್ದೇಶಕಿ ಹೇಳ್ತಾ ಇದ್ದಾರೆ. ಪ್ರತಿಮಾ ಮೂರ್ತಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ ಇಂತಹ ಪ್ರಕರಣಗಳಲ್ಲಿ ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಸಿಜೆ ರಾಯ್ ಅವರಿಗೆ ಮಾನಸಿಕ ಒತ್ತಡ, ಖಿನ್ನತೆ ಎಲ್ಲವೂ ಕೂಡ ಜಾಸ್ತಿ ಇತ್ತು ಅನಿಸುತ್ತೆ. ಅವ್ರ ಹತ್ರ ದುಡ್ಡು ಬೇಕಾದಷ್ಟಿತ್ತು, ಸಾವಿರಾರು ಕೋಟಿಯ ಒಡೆಯ ಆಗಿದ್ರು. ಆದರೂ ಕೂಡ ಒಬ್ಬ ವ್ಯಕ್ತಿ ಇದನ್ನೆಲ್ಲ ಬಿಟ್ಟು ನನಗೆ ಯಾರೂ ಬೇಡ ಅಂತ ಹೇಳಿ ಸಾವಿಗೆ ಶರಣಾಗ್ಬಿಡ್ತಾನೆ ಅಂತಂದರೆ, ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ ಅಂತಂದರೆ ದೊಡ್ಡ ಮಟ್ಟದ ಕಾರಣ ಇರುತ್ತೆ, ಇಲ್ಲ ಮಾನಸಿಕ ಒತ್ತಡ ಜಾಸ್ತಿ ಆಗಿರುತ್ತೆ. ಅದೇ ಅವ್ರಿಗೆ ಕಾರಣ ಆಗ್ತಾ ಹೋಗುತ್ತೆ. ಅದಕ್ಕೆ ಮುಖ್ಯವಾಗಿ ನೋಡಿ, ನಾವು ಮದ್ಯಪಾನಕ್ಕೆ, ಧೂಮಪಾನಕ್ಕೆ ಮತ್ತು ಸೋಷಿಯಲ್ ಮೀಡಿಯಾಗಳಿಗೆ ಜಾಸ್ತಿ ನಾವು ಅವಲಂಬಿತವಾದಾಗ, ಅದನ್ನು ಅಡಿಕ್ಟ್ ಮಾಡಿಕೊಂಡಾಗ ಅದು ಒಂದು ರೀತಿಯಲ್ಲಿ ನಮ್ಗೆ ಹೆಂಗಾಗ್ಬಿಡುತ್ತೆ ಅಂದರೆ ಅದನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ ಅನ್ನೋಂಥ ಮನಸ್ಥಿತಿಗೆ ನಾವು ಹೋಗ್ಬಿಡ್ತೀವಿ. ಆಗ ನಮ್ಮ ಮನಸ್ಥಿತಿ ಬೇರೆ ಆಗ್ತಾ ಹೋಗುತ್ತೆ. ಅದಿದ್ರೇ ನಾನು ಬದುಕಬೇಕು, ಇಲ್ಲಾಂದರೆ ಯಾಕೆ ಅನ್ನುವಂಥ ಮನಸ್ಥಿತಿ ಬರುತ್ತೆ. ಅದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ಹಣ ಇದೆ ಅಂದ ಮಾತ್ರಕ್ಕೆ, ಸಮಾಜದಲ್ಲಿ ಹೆಸರಿದೆ ಅಂದ ಮಾತ್ರಕ್ಕೆ, ಪ್ರಭಾವಿ ರಾಜಕೀಯ ನಾಯಕರು, ಗಣ್ಯರ ಒಂದು ಸಂಪರ್ಕ ಇದೆ ಅಂದ ಮಾತ್ರಕ್ಕೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ನಾವು ಖುಷಿಯಾಗಿರ್ತೀವಿ ಅಂತ ಏನೂ ಇಲ್ಲ. ಹೊರಗಡೆ ನಾವು ಎಷ್ಟೇ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಂಡ್ರೂ ಕೂಡ ಒಳಗಡೆ ಮನಸ್ಸಿನಲ್ಲಿರುವಂತಹ ನೋವು, ಖಿನ್ನತೆ, ಒತ್ತಡ ಎಲ್ಲವೂ ಕೂಡ ನಮ್ಮನ್ನು ಹಂತ ಹಂತವಾಗಿ ಕುಗ್ಗಿಸ್ತಾ ಬರುತ್ತೆ. ಅದೇ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಇವರ ಸಾವಿಗೆ, ಆತ್ಮಹತ್ಯೆ ಕೂಡ ಅದೇ ಕಾರಣ ಇದೆ. ಧೂಮಪಾನ, ಮದ್ಯಪಾನ, ಡ್ರಗ್ಸ್ಗಳ ಅಡಿಕ್ಷನ್ನು. ಯಾಕಂದರೆ ದೊಡ್ಡ ದೊಡ್ಡ ಉದ್ಯಮಿಗಳು ದುಡ್ಡು ಬಂದಾಗ ಬೇರೆ ಬೇರೆ ಒಂದು ಚಟಗಳಿಗೆ ಅಡಿಕ್ಟ್ ಆಗೋದು ಸಾಮಾನ್ಯ. ಅದು ಇನ್ನು ಇದೇ ವಿಚಾರದಲ್ಲಿ ಯಾರೇ ಆಗಿರ್ಬೋದು, ಬಡವರು, ಶ್ರೀಮಂತರು, ಸಾಮಾನ್ಯರು, ಯುವಕರು ಎಲ್ಲರೂ ಕೂಡ ಇಂತಹ ವಿಚಾರಗಳೇನಾದರೂ ಜಾಸ್ತಿ ತೊಡಗಿದ್ರೆ ಆದ್ದರಿಂದ ಅವರಿಗೆ ಈ ರೀತಿಯ ಆಲೋಚನೆಗಳು ಬರುತ್ತೆ. ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಬದುಕಬಾರ್ದು, ಅದಿದ್ದರೆ ಮಾತ್ರ ನನಗೆ ಜೀವನ, ಇಲ್ಲ ಅಂದರೆ ಇಲ್ಲ. ಜೀವನದಲ್ಲಿ ಏನು ಇರಲಿ ಬಿಡಲಿ, ಯಾರು ಇರಲಿ ಬಿಡಲಿ ಅದಲ್ಲ, ನಾವು ಜೀವನವನ್ನು ಯಾವ ರೀತಿಯಾಗಿ ಬದುಕಬೇಕು, ನಮ್ಮ ಕೆಲಸ ಏನೋ ಅದರ ಕಡೆ ಗಮನ ಕೊಟ್ಟು ನಾವು ಮಾಡಿದಾಗ ಮಾತ್ರ ಜೀವನದಲ್ಲಿ ನಾವು ಯಶಸ್ವಿಯಾಗಿ ಬದುಕೋಕೆ ಸಾಧ್ಯ. ಯಾವುದೋ ಒಂದು ವಿಚಾರಗಳನ್ನು, ಒತ್ತಡಗಳನ್ನು ಮನಸ್ಸಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಆ ಒತ್ತಡದಿಂದ ನಾವು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಪ್ರತಿಮಾ ಮೂರ್ತಿಯವರು ಈ ಒಂದು ಸಾವಿನ ಬಗ್ಗೆ ಮಾತನಾಡಿದ್ದಾರೆ. ಒಬ್ಬ ನಿರ್ದೇಶಕಿ ಅವರು ಹೇಳ್ತಾ ಇದ್ದಾರೆ ಅಂತಂದರೆ, ಇಂತಹ ಸಾಕಷ್ಟು ಕೇಸ್ಗಳನ್ನು ನೋಡಿರ್ತಾರೆ ಅವರು. ಅದಕ್ಕೋಸ್ಕರ ಈ ರಾಯ್ ಪ್ರಕರಣದಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ. ಈ ಪ್ರಕರಣ ಇದು ನಿಜಕ್ಕೂ ಕೂಡ ಇದೇ ಕಾರಣದಿಂದ ಆಗಿರಬಹುದು ಅಂತ. ಇಲ್ಲಾಂದರೆ ರಾಯ್ ಅವರು ಸುಮ್ಮನೆ ಈ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೋಗಲ್ಲ. ಯಾಕಂದರೆ ಸಾಕಷ್ಟು ದುಡ್ಡಿದೆ, ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು, ಕಾರು, ಬಂಗ್ಲೆ ಎಲ್ಲವೂ ಕೂಡ ಇತ್ತು. ಅಂತಹ ವ್ಯಕ್ತಿಗೆ ಇಂತಹ ಪರಿಸ್ಥಿತಿ ಯಾಕೆ ಬಂತು ಅಂತಂದರೆ ಅದಕ್ಕೆ ಕಾರಣ ಈ ಒತ್ತಡಗಳು, ಮಾನಸಿಕ ಖಿನ್ನತೆ ಅಂತ ಹೇಳಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.